ಆಮ್ ಆದ್ಮಿ ಪಕ್ಷ ಇಲ್ಲಿಯವರೆಗೂ ಕೂಡ ಚುನಾವಣೆಗಳಲ್ಲಿ ಒಂದು ಲೆವೆಲಲ್ಲಿ ಫ್ರೀ ಬೀಸಿದ್ರು. ಬಟ್ ಈಗ ಸುಮ್ಮನೆ ಸಿಕ್ಕಾಪಟ್ಟೆ ಹೋಗ್ತಾ ಇದ್ದಾರೆ. ಅದನ್ನೇನೋ ಉಚಿತಗಳ ಒಳೆನೇ ಹರಿಸ್ಬಿಟ್ಟಿದ್ದಾರೆ ಅಂತ. ದೇಗುಲಗಳ ಅರ್ಚಕರು, ಗುರುದ್ವಾರಗಳ ಗ್ರಂಥಿಗಳಿಗೆ ಆಮ್ ಆದ್ಮಿ ಪಕ್ಷ ಹೊಸ ಯೋಜನೆಯನ್ನು ಕೊಟ್ಬಿಟ್ಟಿದ್ದಾರೆ. ಮತ್ತೆ ಅಧಿಕಾರಕ್ಕೆ ಬಂದರೆ ಅವರಿಗೆ ಮಾಸಿಕ 18,000 ಕೊಡ್ತಾರಂತೆ ಗೌರವಧನ. ಈ ಯೋಜನೆಗೆ ನಾಳೆಯಿಂದನೇ ನೋಂದಣಿ ಪ್ರಕ್ರಿಯೆ ಆರಂಭ ಅಂತೆ. ಇದೆಲ್ಲ ಗಿಮಿಕ್ ಅಂತ ಬಿಜೆಪಿಯವರು. ರೈತರು ಕರೆ ನೀಡಿದ್ದ ಪಂಜಾಬ್ ಬಂದ್ ವೇಳೆ ಹಲವೆಡೆ ಹಿಂಸಾಚಾರ ಆಯಿತು. ಹೈವೇಯಲ್ಲಿ ರೈತರು ಧರಣಿ ನಡೆಸಿದ ಕಾರಣ ಸಂಚಾರ ಬಂದ್ ಆಗಿ ಸವಾರರು ಪರದಾಡಿದ್ರು. ಇಂದು ಒಂದೇ ದಿನ 163 ರೈಲುಗಳ ಸಂಚಾರ ಬಂದ್ ಆಗಿದೆ. ಲಕ್ಷಾಂತರ ಪ್ರಯಾಣಿಕರ ಸಮಸ್ಯೆಯನ್ನು ಅನುಭವಿಸಿದ್ರು. 70 ವರ್ಷದ ರೈತ ನಾಯಕ ಜಗಜಿತ್ ಸಿಂಗ್ ಧಲೇವಾಲ್ ನಡೆದಿರುವಂತಹ ಸತ್ಯಾಗ್ರಹ 35 ದಿನ ಪೂರೈಸಿದೆ. ರಾಜ್ಯದ 186 ಯುವಕರಿಗೆ ಶ್ರೀರಾಮ್ ಸೇನೆ ಏರ್ಗನ್ ಟ್ರೈನಿಂಗ್ ಅನ್ನು ಕೊಟ್ಟ ಘಟನೆ ಜಮಖಂಡಿಯಲ್ಲಿ ನಡೆದಿದೆ. ಹಿಂದೂ ಸಮಾಜದ ಮೇಲೆ ದಾಳಿ ನಡೀತಾ ಇದೆ. ಅದಕ್ಕೆ ತಕ್ಕ ಉತ್ತರ ಕೊಡೋಕೆ ಈ ತರಬೇತಿ ಕ್ಯಾಂಪ್ ಆಯೋಜಿಸಿದ್ವಿ ಅಂತ ಶ್ರೀರಾಮ್ ಸೇನೆ ಹೇಳಿಕೊಂಡಿದೆ. ತಲ್ವಾರ್ ಬಳಕೆ ಕರಾಟೆ ತರಬೇತಿ ನೀಡಲಾಗಿದೆ ಅಂತ ತಿಳಿಸಿದ್ದಾರೆ. ಹಿಂಗೆಲ್ಲ ಕೊಡ್ಬೋದಾ? ಪೂಂಚ್ ದುರಂತದಲ್ಲಿ ಗಾಯಗೊಂಡಿದ್ದ ಕೊಡಗು ಮೂಲದ ಯೋಧ 28 ವರ್ಷದ ದಿವಿನ್ ಚಿಕಿತ್ಸೆ ಫಲಿಸದೆ ಹುತಾತ್ಮರಾಗಿದ್ದಾರೆ. 10 ವರ್ಷದ ಹಿಂದೆ ಸೇನೆ ಸೇರಿದ್ದ ದಿವಿನ್ಗೆ ಇತ್ತೀಚೆಗಷ್ಟೇ ಮದುವೆ ಕೂಡ ನಿಗದಿಯಾಗಿತ್ತು. ಬಿಜೆಪಿ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರು ಸಹೋದರ ಜಿಕೆ ಪಾಟೀಲ್ ಬೆಂಬಲಿಗನ ಬರ್ತ್ಡೇ ಪಾರ್ಟಿಯಲ್ಲಿ ತಲವಾರ್ ಪ್ರದರ್ಶನ ಮಾಡಿರೋ ವಿಡಿಯೋ ವೈರಲ್ ಆಗಿದೆ. ಈ ಬಗ್ಗೆ ಸಚಿವ ಪ್ರಿಯಾಂಕ ಖರ್ಗೆ ಆಕ್ರೋಶ ಹೊರ ಹಾಕಿದ್ದಾರೆ. ಬಿಜೆಪಿ ಪ್ರಕಾರ ಇದು ಗುಂಡಾಗಿರಿ ಅಲ್ವೇ ಅಂತ ಕೇಳಿದ್ದಾರೆ. ಗುಂಡಾಗಿರಿ ಅಲ್ಲ ಸರ್, ಇದು ತೋರಿಸಬಾರ್ದು ಅಂತ ಈ ಥರ ತಲವಾರ್ಗಳನ್ನು. ಬಿಪಿಎಲ್ ಕಾರ್ಡ್ ತಿದ್ದುಪಡಿಗೆ ನಾಳೆ ಕೊನೆ ದಿನ. ಹೀಗಾಗಿ ರಾಜ್ಯದ ಎಲ್ಲೆಡೆ ಬಿಪಿಎಲ್ ಕಾರ್ಡ್ನಲ್ಲಿ ಹೆಸರು ತಿದ್ದುಪಡಿ ಹಾಗೂ ಹೆಸರು ಸೇರ್ಪಡೆಗೆ ಜನ ಮುಗಿಬಿದ್ರು. ಶಿವಮೊಗ್ಗ ಸೇರಿ ಎಲ್ಲೆಡೆ ಭಾರೀ ಸಾಲು ಕಂಡು ಬಂದವು. ಸರ್ವರ್ ಸಮಸ್ಯೆಗೆ ಜನ ಆಕ್ರೋಶ ಹೊರಹಾಕಿದ್ರು. ಇಥಿಯೋಪಿಯಾದಲ್ಲಿ ಘನಘೋರ ದುರಂತ ಸಂಭವಿಸಿದೆ. ಪ್ರಯಾಣಿಕರಿದ್ದ ಟ್ರಕ್ ನದಿಗೆ ಬಿದ್ದು ಕನಿಷ್ಠ 71 ಮಂದಿ. ಒಂದು ಟ್ರಕ್ಕಲ್ಲಿ 71 ಮಂದಿ ಇದ್ರ. 68 ಪುರುಷರು, 3 ಮಹಿಳೆಯರು ಮೃತಪಟ್ಟಿದ್ದಾರೆ. ಹಲವರು ಗಾಯಗೊಂಡಿದ್ದಾರೆ. ಅಷ್ಟೊಂದು ಜನ ನೆನಪು ತುಂಬಿಕೊಂಡಿದ್ರು ಅದರಲ್ಲಿ. ಜನವರಿ 13ರಿಂದ ಶುರುವಾಗುವ ಮಹಾಕುಂಭಮೇಳಕ್ಕೆ ಪ್ರಯಾಗ್ರಾಜ್ ಸಜ್ಜಾಗ್ತಾ ಇದೆ. ಇದಕ್ಕಾಗಿ ತೆರೆದ ಆಸ್ಪತ್ರೆಯಲ್ಲಿ ಇಂದು ಮೊದಲ ಮಗು ಜನಿಸಿದೆ. ಆ ಮಗುವಿಗೆ ಮಹಾಕುಂಭ್ ಅಂತ ಹೆಸರನ್ನ ಇಟ್ಟಿದ್ದಾರೆ ವೈದ್ಯರು. ಆದರೆ ಕುಟುಂಬಸ್ಥರು ಮಾತ್ರ ವೇದ್ ಅಂತ ಕರೆಯೋದಕ್ಕೆ ನಿರ್ಧರಿಸಿದ್ದಾರೆ. ಇವತ್ತು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ 15ನೇ ಪುಣ್ಯ ಸ್ಮರಣೆ. ಹೀಗಾಗಿ ಬೆಂಗಳೂರು, ಮೈಸೂರಿನ ಸ್ಮಾರಕಗಳಿಗೆ ಅಭಿಮಾನಿಗಳು ಭೇಟಿ ಕೊಟ್ಟು ನಮನ ಸಲ್ಲಿಸಿದರು. ಮೈಸೂರಿನ ಸ್ಮಾರಕಕ್ಕೆ ಕುಟುಂಬಸ್ಥರು ಪೂಜೆ ಸಲ್ಲಿಸಿದರು. ಸರ್ಕಾರ ಒಂದು ಸರಿ ಮಾಡಲು ಇಲ್ವಲ್ರಿ ಇವರು ಈ ವಿಚಾರದಲ್ಲಿ. ಯುಐ ಸಿನಿಮಾ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಇದೀಗ ಬೆಂಗಳೂರು ಬೆನ್ನಲ್ಲೇ ಮಂಗಳೂರಿನಲ್ಲಿ ಯುಐ ಸಿನಿಮಾ ಸಕ್ಸಸ್ ಮೀಟ್ ಆಯೋಜಿಸಲಾಗಿತ್ತು. ದಕ್ಷಿಣ ಕನ್ನಡದ ಪ್ರೇಕ್ಷಕರು, ಅಭಿಮಾನಿಗಳ ಸಮ್ಮುಖದಲ್ಲಿ ಚಿತ್ರತಂಡ ಕೇಕ್ ಕತ್ತರಿಸಿ ಸಂಭ್ರಮಿಸಿತು.